ಪತ್ರಕರ್ತರು ನಮ್ಮ ಜೊತೆ ಜಾಯಿನ್ ಆಗಿದ್ದಾರೆ. ನಾನು ನಿಮ್ಗೆ ಟೈಮ್ ಕೊಡ್ತೀನಿ. ಬಸವರಾಜ್ ಸರ್, ನನ್ನ ಧ್ವನಿ ನಿಮ್ಗೆ ಕೇಳಿಸ್ತಾ ಇದೆ ಅನ್ಕೊಳ್ತೀನಿ. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ನಮಸ್ಕಾರ ವಿದ್ಯಾ. ಓಕೆ, ಇವತ್ತಿನ ಈ ಬೆಳವಣಿಗೆಯನ್ನ ಕಾಂಗ್ರೆಸ್ನ ಮುಂದಿನ ಭವಿಷ್ಯವನ್ನ ಗಮನದಲ್ಲಿ ಇಟ್ಕೊಂಡು ಹೇಗ್ ನೋಡ್ತೀರಿ? ಇವತ್ತು ರಾಮಲಿಂಗಾರೆಡ್ಡಿ ಅವರು ಅವ್ರೇನು ತಮ್ಮ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ರಲ್ಲ, ನಾನು 53 ವರ್ಷ ರಾಜಕೀಯದಲ್ಲಿದ್ದೇನೆ, 9 ಬಾರಿ ಶಾಸಕನಾಗಿದ್ದೇನೆ, ನಾನೊಬ್ಬ ಹಿರಿಯ ನಾಯಕ ಅಂತ ಹೇಳ್ಕೊಂಡ್ರಲ್ಲ, ಆ ಹಿರಿತನಕ್ಕೆ ಅನುಗುಣವಾದ ಒಂದು ಮೆಚುರಿಟಿನ ಪ್ರದರ್ಶನ ಮಾಡಲಿಲ್ಲ. ಒಬ್ಬ ಅತ್ಯಂತ ಪ್ರಬುದ್ಧ ನಾಯಕ ನಡ್ಕೊಳ್ಳೋ ರೀತಿ ಇದಲ್ಲ. ಯಾಕಂದ್ರೆ ನಿಮ್ಗೆ ಸಿಕ್ಕಿರೋದು ನೀರಾವರಿ ಇಲಾಖೆ, ಈ ರಾಜ್ಯದ ನೀರಾವರಿ ಇಲಾಖೆ. ಅದೇನೋ ಮಾತುಕತೆ ಪಕ್ಷದ ಒಳಗಡೆ DK ಶಿವಕುಮಾರ್ ಮತ್ತು ನಿಮ್ಮ ಮಧ್ಯೆ ಏನಾಗಿದೆಯೋ ಅದು ಬೇರೆ ವಿಚಾರ. ಆದ್ರೆ ನೀವು ಈ ಬಹಿರಂಗವಾಗಿ ಬಂದು ಈ ರೀತಿ ಮಾತಾಡಿ ಬಿಟ್ರೆ ನಿಮ್ಮ ವಿರೋಧ ಪಕ್ಷಗಳು ಇದನ್ನ ಹೇಗೆ ನೋಡ್ತವೆ ಅನ್ನೋ ಪ್ರಬುದ್ಧತೆ ಒಬ್ಬ ಹಿರಿಯ ನಾಯಕನಿಗೆ ಇರಬೇಕಾಗ್ತದೆ. ಆ ಪ್ರಬುದ್ಧತೆಯನ್ನು ಇವತ್ತು ತೋರಿಸ್ಲಿಲ್ಲ ರಾಮಲಿಂಗಾರೆಡ್ಡಿ ಅವರು. ಅದರ ಆಚೆಗೆ ಅವರು ರಾಜೀನಾಮೆಯಲ್ಲಿ ಹೇಳಿದ್ದೇನು, ನನ್ನ ಆತ್ಮಸಾಕ್ಷಿಗೆ ವಿರುದ್ಧವಾಗಿ ಕೆಲಸ ಮಾಡೋದಕ್ಕೆ ಆಗೋದಿಲ್ಲ ಅಂದ್ರೆ, ಆತ್ಮಸಾಕ್ಷಿ ಅನ್ನೋದು ಬೆಂಗಳೂರಲ್ಲಿ ಮಾತ್ರ ಇದೆಯಾ? ಹಾಗೆ ಬೆಂಗಳೂರು ಆಚೆ ಇಲ್ವಾ? ಇವ್ರ ಆತ್ಮಕ್ಕೂ ಬೆಂಗಳೂರಿಗೂ ಸಂಬಂಧ ಏನ್ರಿ? ಕರ್ನಾಟಕದ ಸಂಪುಟದ ಸಚಿವರು ನೀವು. ನೀರಾವರಿ ಇಲಾಖೆ ರೈತರಿಗೆ ಅತ್ಯಂತ ಉಪಯೋಗಕಾರಿ ಆಗಬಲ್ಲಂತ ಇಲಾಖೆ. ಅದನ್ನ ನೀವು ನಿಭಾಯಿಸೋದನ್ನ ಬಿಟ್ಟು ಆಮೇಲೆ ನೀವು ಬೆಂಗಳೂರೇ ಬೇಕನ್ನೋ ಅರ್ಥ ಏನು? ಬೆಂಗಳೂರು ಬೇಕು ಅನ್ನೋ ಅರ್ಥ ಬೆಂಗಳೂರಲ್ಲಿ ಬಹಳ ದೊಡ್ಡ ಒಂದು. ಬಟ್ ನನ್ನ ಒಂದ್ ಪ್ರಶ್ನೆ, ಬೆಂಗಳೂರಿನಲ್ಲಿ ಕಾರ್ಪೊರೇಟರ್ ಆಗಿ ಆರಂಭ ಮಾಡಿದವರ ರಾಜಕೀಯ ಜೀವನ ಸುದೀರ್ಘವಾಗಿ ಬೆಂಗಳೂರಿನ ಆಳ ಆಗಲ್ಲ ಏನು ಎತ್ತ ಅಂತ ಗೊತ್ತು. ನನಗೊಂದು ಅವಕಾಶ ಕೊಡಿ. ಅಂಡ್ ನೀವೇ ಹೇಳಿದಿರಿ, ನಾನು ಕೇಳಿದ್ದಲ್ಲ, ಹೇಳಿದನ್ನ ನಡೆಸ್ಕೊಡಿ ಅಂತ ಕೇಳೋದ್ರಲ್ಲಿ ಏನ್ ತಪ್ಪಿದೆ? ಅವತ್ ಕೊಟ್ಟು ಮಾತು ಇವತ್ತು ಮುರಿದಾಗ ಅವರು ಒಂದ್ ಸ್ವಲ್ಪ ಆದ್ರೂ ರೆಬಲ್ ಆಗ್ಬೇಕಲ್ಲ. ಅಲ್ಟಿಮೇಟ್ ಆಗಿ ಅವರು ಕೂಡ ಒಬ್ಬ ಒಳಗ ಕೋಪ ದುಃಖ ಅದೆಲ್ಲ ಇರುತ್ತಲ್ವಾ ಸರ್? ಮಾತು ಕೊಟ್ಟವ್ರಿಗೂ ಪ್ರಬುದ್ಧತೆ ಇರ್ಬೇಕಿತ್ತಲ್ವಾ? ರಾಮಲಿಂಗಾರೆಡ್ಡಿ ಅವರು 53 ವರ್ಷದ ಗೊತ್ತಾಯ್ತು. ರಾಮಲಿಂಗಾರೆಡ್ಡಿ ಅವರು 53 ವರ್ಷದ ರಾಜಕಾರಣದಲ್ಲಿ 25 ವರ್ಷ ನಾನು ನೋಡಿದ್ದೇನೆ. ಹಿ ನೋಸ್ ಎವ್ರಿಥಿಂಗ್ ಅಬೌಟ್ ಬೆಂಗಳೂರಿನ ಬಗ್ಗೆ ಎಲ್ಲ ಅವ್ರಿಗೆ ಗೊತ್ತು, ಬೆಂಗಳೂರಿನ ಬಗ್ಗೆ ಕಾಳಜಿ ಇದೆ, ಅದೆಲ್ಲ ಸರಿ. ಆದ್ರೆ ಯಾವುದನ್ನು ನೀವು ಪಕ್ಷದಲ್ಲಿ ಮಾತಾಡಬೇಕು ಅದನ್ನ ಮಾಧ್ಯಮಗೋಷ್ಠಿಯಲ್ಲಿ ಈ ತರದೊಂದು ರೆಬೆಲಿಯನ್ ಇದೆಯಲ್ಲ, ಇದು ಹಿರಿತನಕ್ಕೆ ಭೂಷಣ ಅಲ್ಲ ಅಂತ ನಾನು ಹೇಳೋದು. ನೀವು ಕೊಡುವ ಕಾರಣಗಳು ಏನಾಗಿರ್ಬೇಕು? ನನಗೆ ಇದೇ ಖಾತೆ ಬೇಕು ಅಂತ ರಚ್ಚೆ ಹಿಡಿಯೋದಿದೆ, ಹಠ ಹಿಡಿಯೋದಿದೆ ಅಲ್ಲ. ಇದು ಚಿಕ್ಕ ಮಕ್ಕಳು ನನಗೆ ಕ್ಯಾಡ್ಬರಿ ಚಾಕ್ಲೇಟೇ ಬೇಕು, ಟಾಫಿ ಬೇಡ ಅಂತ ಹಠ ಹಿಡ್ದಂಗಿದೆ ಇದು. ಆ ರೀತಿ ಹಠ ಹಿಡಿಯುವ ವಯಸ್ಸ ನಿಮ್ದು. ಪ್ರಬುದ್ಧತೆಯನ್ನ ಹೇಗೆ, ಇದನ್ನ ಜನ ಹೇಗೆ ನೋಡ್ತಾರೆ, ಇದನ್ನ ವಿರೋಧ ಪಕ್ಷಗಳು ಹೇಗೆ ನೋಡ್ತವೆ? ನಿನ್ನೆ ತಾನೇ ಸರ್ಕಾರ ರಚನೆ ಆಗಿದೆ, ಒಬ್ಬ ಹೊಸ ಮುಖ್ಯಮಂತ್ರಿ ಬಂದಿದ್ದಾರೆ, ನಿಮ್ಮ ಪಕ್ಷದವರೇ ಬಂದಿದ್ದಾರೆ. ನೀವು ಹೇಗೆ ನಡ್ಕೊಳ್ಬೇಕು? ನೀವು ಮಾತಾಡಿ. ಮಾತುಕತೆಯಲ್ಲಿ ಒಬ್ರು ಹಿಂದೆ ಸರಿಬೇಕಾಗ್ತದೆ, ಒಬ್ರು ಮಾತನಾಡಿತದೆ. ಅದಕ್ಕೆ ಮಾತುಕತೆ ಅನ್ನೋದು. ಪಾಲಿಟಿಕ್ಸ್ ಇಸ್ ಆಲ್ ಅಬೌಟ್ ಕಾಂಪ್ರಮೈಸಸ್. ನೀವು ಅದನ್ನ ಮಾಡದೇನೆ ಹೊರಗಡೆ ಬಂದು ಈ ರೀತಿ ಮಾತಾಡ್ತಿದೆಯಲ್ಲ, ಇಡೀ ಪಕ್ಷಕ್ಕೆ ಮುಜುಗರ ಉಂಟು ಮಾಡೋದು ಒಬ್ಬ ಹಿರಿಯ ನಾಯಕನ ಲಕ್ಷಣ ಅಲ್ಲ. ಬಾಕಿ ಇತ್ತು ಸರ್ ತುಂಬಾ ಪ್ರಶ್ನೆಗಳನ್ನ, ಸ್ವಲ್ಪ ತಡವಾಗಿ ನೀವು ಜಾಯಿನ್ ಆದ್ರಿ, ಪರವಾಗಿಲ್ಲ, ಸಿಕ್ಕಿರೋ ಟೈಮ್ ನಲ್ಲೇ ನಾನು ಕೇಳ್ಬಿಡ್ತೀನಿ. ಇವತ್ತು ರಾಮಲಿಂಗಾರೆಡ್ಡಿ, ನಾಳೆ ಸತೀಶ್ ಜಾರಕಿಹೊಳಿ ಅವ್ರ ಕತೆ ಏನು ಸರ್? ಹಾಗಾದ್ರೆ ಅವರು ಕೇಳಿದ್ದನ್ ಕೊಡ್ಲಿಲ್ಲ. ಆಮೇಲೆ ಸಂಪುಟದಲ್ಲಿ ಜಮೀರ್ ಅವರೇ ಇಲ್ಲ, ಮುಂದಕ್ಕೆ ಹೆಂಗೋ ಗೊತ್ತಿಲ್ಲ. ಹೆಂಗ್ ನಿಭಾಯಿಸುತ್ತೆ DK ಶಿವಕುಮಾರ್ ಇದನ್ನೆಲ್ಲ ಹೇಗೆ ಹ್ಯಾಂಡಲ್ ಮಾಡ್ತಾರೆ? ಅದೇ ಈ ರೀತಿಯ ಒಂದು ನಡವಳಿಕೆ ಒಬ್ಬ ಹಿರಿಯ ನಾಯಕ ರಾಮಲಿಂಗಾರೆಡ್ಡಿ, ಬಹುಶಃ ಒನ್ ಆಫ್ ದ ಸೀನಿಯರ್ ಮೋಸ್ಟ್ ಲೀಡರ್ಸ್ ಆಫ್ ದ ಕಾಂಗ್ರೆಸ್, ಅತ್ಯಂತ ಹಿರಿಯ ಸ್ಥಾನದಲ್ಲಿ ಒಬ್ಬ ನಾಯಕ ಈ ರೀತಿ ನಡ್ಕೊಂಡಾಗ ಅದು ಉಳಿಕೆ ಸಂಪುಟ ಸದಸ್ಯರಿಗೊಂದು ಪರಿಪಾಠ ಆಗತ್ತೆ. ಆ ರೀತಿಯ ಪರಿಪಾಠ, ಆ ರೀತಿಯ ಒಂದು ಮಾದರಿ ಉಂಟು ಮಾಡಬಾರ್ದು ಇವರು. ರಾಮಲಿಂಗಾರೆಡ್ಡಿ ಅವರಿಗೆ ಪಕ್ಷ ಮುಖ್ಯನಾ ಅಥವಾ ತಮ್ಮ ಹುದ್ದೆ ಬೆಂಗಳೂರು ಅಭಿವೃದ್ಧಿ ಖಾತೆ ಮುಖ್ಯನಾ? ಈ ರೀತಿಯ ಒಂದು 2ನೇ ದಿವಸವೇ ಈ ರೀತಿಯ ಒಂದು ವಿವಾದಕ್ಕೆ ಎಡೆ ಮಾಡಿಕೊಟ್ಟದ್ದು ಬಹಳ ಖಂಡನೀಯ. ಇದು ಪಕ್ಷಕ್ಕೆ ಒಳ್ಳೇದಲ್ಲ ಒಂದು. ಆಮೇಲೆ ನೀವು ಜಾರಕಿಹೊಳಿ ಅವರ ಬಗ್ಗೆ ಮಾತಾಡಿದ್ರಿ. ಜಾರಕಿಹೊಳಿ ಅವರು ನೀವು ಜಗತ್ತಿನಲ್ಲಿ ಏನೆಲ್ಲ ಕೊಡಿ, ಆದ್ರೆ ಅವ್ರಿಗೆ ಬೆಳಗಾವಿ ಕೈ ತಪ್ಪುವ ಹಾಗಿಲ್ಲ. ಹಿ ಈಸ್ ವೆರಿ ವೆರಿ ಪರ್ಟಿಕ್ಯುಲರ್ ಅಬೌಟ್ ಇಟ್. ಈಗ ಜಾರಕಿಹೊಳಿ ಅವರ ಬೇಡಿಕೆ ಏನಾಗಿತ್ತು? ನನಗೆ ಮಂತ್ರಿ ಸ್ಥಾನ ಮತ್ತು KPCC ಅಧ್ಯಕ್ಷ ಸ್ಥಾನ ಎರಡನ್ನೂ ಕೊಡಿ.
ಯಾಕೆ ಹಿಂದೆ ಡಿ ಕೆ ಶಿವಕುಮಾರ್ ಅವ್ರು ಕೊಟ್ಟಿಲ್ವಾ, ನನಗೂ ಹಾಗೆ ನನ್ನನ್ನು ಹಾಗೆ ನಡೆಸ್ಕೊಳ್ಳಿ ಅಂತ ಅವ್ರ ಆಸೆ ಇತ್ತು. ಅವ್ರು ಏನ್ ಅಂದ್ಕೊಂಡ್ಬಿಟ್ಟಿದ್ರು, ಕರ್ನಾಟಕ ಕಾಂಗ್ರೆಸ್ ಅಲ್ಲಿ ಪೆಕಿಂಗ್ ಆರ್ಡರ್, ಈ ಜ್ಯೇಷ್ಠತೆಯ ಒಂದು ಲಿಸ್ಟ್ ಮಾಡಿದ್ರೆ ನಂಬರ್ 1 ಸಿದ್ದರಾಮಯ್ಯ, ನಂಬರ್ 2 ಡಿ ಕೆ ಶಿವಕುಮಾರ್, ನಂಬರ್ 3 ನಾನು ಅಂದ್ಕೊಂಡ್ಬಿಟ್ಟಿದ್ರು ಅವರು. ಅಲ್ಲ ಸರ್, ಹೀಗಾಗಿ ಡಿ ಕೆ ಶಿವಕುಮಾರ್ ಅವರಿಗೆ ಪ್ರಮೋಷನ್ ಸಿಕ್ಕವ್ರು ಸಿದ್ದರಾಮಯ್ಯ ಸ್ಥಾನಕ್ಕೆ ಹೋಗ್ಬಿಟ್ರೆ ನಾನು ಡಿ ಕೆ ಶಿವಕುಮಾರ್ ಸ್ಥಾನದಲ್ಲಿ ಇರಬೇಕು ಅಂದ್ಕೊಂಡ್ಬಿಟ್ಟಿದ್ರು. ಸರ್ ಈಗ ಆಯ್ತು, ರಾಮಲಿಂಗಾರೆಡ್ಡಿ ಅವರ ಇವತ್ತಿನ ಅದನ್ನ ಹೇಳಿದಾಗ ನೀವು ಪಕ್ಷದ ಅಧ್ಯಕ್ಷರಾದ್ರೆ, ಅಲ್ಲ ಈಗ ರಾಮಲಿಂಗಾರೆಡ್ಡಿ ಅವರ ಇವತ್ತಿನ ಈ ಪರಿಸ್ಥಿತಿಯನ್ನ ನಾವು ವಿಶ್ಲೇಷಣೆ ಮಾಡ್ತಾ ಹೋಗೋದಾದ್ರೆ, ಸಂಬಂಧ ಇಲ್ದಲ್ಲಿರೋ ಖಾತೆ ಕೊಟ್ರು ಅಂತ ಸಿಟ್ಟ ಅವರಿಗೆ, ಅಥವಾ ತನ್ನ ಹಿರಿತನವನ್ನು ಅವ್ರು ಸರಿಯಾಗಿ ಬಳಸ್ಕೊಳ್ತಾ ಇಲ್ಲ ಅನ್ನೋ ಕೋಪನೂ ಇರ್ಬೋದಲ್ವಾ? ಅವ್ರ ವರ್ಷನಲ್ಲೂ ಅಥವಾ ಅವ್ರ ಜಾಗದಲ್ಲೂ ನಿಂತ್ಕೊಂಡು ಸ್ವಲ್ಪ ಯೋಚನೆ ಮಾಡ್ಬೋದಲ್ವಾ ಸರ್? ನಾವು ಇಲ್ಲಿ ತನಕ ಹೇಳ್ದಂಗೆ ಕೇಳಿದ್ದಾರೆ, ಕೊಟ್ಟ ಖಾತೆಗಳನ್ನು ನಿಭಾಯಿಸಿದ್ದಾರೆ, ತುಂಬಾ ಅಚ್ಚುಕಟ್ಟಾಗಿ ನಿಭಾಯಿಸಿದ್ದಾರೆ. ಅಲ್ಲ ವಿದ್ಯಾ ಈಗ ಕರೆಕ್ಟ್ ಅದು ಸರಿ, ಅದೆಲ್ಲ ಸರಿ. ಆದ್ರೆ ಒಬ್ಬ ಹಿರಿಯ ನಾಯಕರ ರಾಜ್ಯ ಮಟ್ಟದ ಹಿರಿಯ ನಾಯಕನ ಮುಖ್ಯ ಲಕ್ಷಣ ಏನು? ಯಾವುದೇ ಖಾತೆಯನ್ನು ನಿಭಾಯಿಸಬಲ್ಲ ಅಂತ ನೈಪುಣ್ಯತೆ ಇರಬೇಕು. ಯಾಕೆ ಈಗ ಸಾರಿಗೆ ಖಾತೆ ನಿಭಾಯಿಸಿಲ್ವಾ? ಹಿಂದೆ ಬೇರೆ ಬೇರೆ ಖಾತೆಗಳನ್ನ ನಿಭಾಯಿಸಿಲ್ವಾ? ಹಾಗಿರುವಾಗ ನೀರಾವರಿ ಇಲಾಖೆ ಅದರಂತ ಅಷ್ಟು ಅದನ್ನು ನನಗ್ ಕೊಡಿ ನಿನಗ್ ಕೊಡಿ ಅಂತ MB ಪಾಟೀಲ್ ತರದವರು ಓಡಾಡ್ತಿದ್ದಾರೆ. ಅಂತದ್ರಲ್ಲಿ ನಿಮ್ಗೆ ಅದನ್ನ ಕೊಟ್ಟಾಗ ನೀವು ಆಯ್ತು, ನೀವು ಬೇರೆ ಬೇಡಿಕೆಗಳು ಇಟ್ಕೊಳ್ಳಿ, ಆ ಮಾತು ಬೇರೆ ಇಲ್ಲ. ನೀವು ನೀರಾವರಿ ಇಲಾಖೆ ಇಟ್ಕೊಂಡೇ ಕೂಡ ಬೆಂಗಳೂರು ಯಾವುದೋ ಒಂದು ಉಸ್ತುವಾರಿ ಆಗ್ಬೋದು, ಉಸ್ತುವಾರಿ ಸಚಿವರಾಗೋದು ಬೇರೆ ವಿಚಾರ. ಆಮೇಲೆ ಏನಾಗ್ಬಿಟ್ಟಿದೆ, ಇನ್ನೊಂದು ಬಿಸೈಡ್ಸ್ ಆಲ್ ದಿಸ್ ಡಿಬೇಟ್, ಕರ್ನಾಟಕ ರಾಜ್ಯ ಸರ್ಕಾರ ಹೊಸ ಅವರು ಮತ್ತೆ ಇವರು ಒಳಗೊಳಗೆ ಮಾತಾಡ್ಕೊಂಡು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡ್ರೆ ಒಳ್ಳೇದ ಸೂಕ್ತನ ಕಾಂಗ್ರೆಸ್ಗೆ? ಸಾಧ್ಯನಾ ಸರ್ ಹಿಂಗೆಲ್ಲ ರಾಜಕೀಯದೊಳಗೆ? ಇಲ್ಲ, KB ಕೃಷ್ಣ ಬೈರೇಗೌಡ ಅವರು ಸ್ವಲ್ಪ ಫ್ಲೆಕ್ಸಿಬಲ್ ಮನುಷ್ಯ, ಮತ್ತೆ ಅವ್ರ ಯುವಕ, ಅಂಡ್ ಈಸ್ ಕ್ವೈಟ್ ಕಲ್ಚರ್ಡ್ ಆಲ್ಸೋ. ಅವ್ರು ಹಠ ಮಾಡೋ ಮನುಷ್ಯ ಅಲ್ಲ. ಅದ್ರ ಆಚೆಗೆ ನನ್ನ ಅಭಿಪ್ರಾಯ ಏನು ಅಂದ್ರೆ, ಈ ರೀತಿಯ ಈಗ ಮುಂಚೆ BMP ಇತ್ತು, BBMP ಆಯ್ತು, ಈಗ GBA ಆಗಿದೆ. ಇಷ್ಟು ದೊಡ್ಡ ಒಂದು ಖಾತೆಯನ್ನು, ಒಂದು ಪ್ರದೇಶವನ್ನು ನಿಭಾಯಿಸೋದಕ್ಕೆ 5 ಪಾಲಿಕೆಗಳನ್ನ ಮಾಡಿಬಿಟ್ಟಿದ್ವಿ ನಾವೀಗ. ಯಾಕಂದ್ರೆ ಒಂದೇ ಪಾಲಿಕೆ ನಿಭಾಯಿಸಕ್ ಆಗೋದಿಲ್ಲ ಅಂತ ಹೇಳಿ. ಹಾಗಿರುವಾಗ ಒಬ್ಬ ಉಸ್ತುವಾರಿ ಯಾಕಿರ್ಬೇಕೀಗ? 5 ಪಾಲಿಕೆಗಳಿಗೆ 5 ಉಸ್ತುವಾರಿ ಮಂತ್ರಿಗಳನ್ನ ಮಾಡಿಬಿಟ್ರೆ ಈ ಒಂದು ದೊಡ್ಡದಾದ ಒಂದು ಕ್ಷೇತ್ರದ ಒಂದು ಆಕರ್ಷಣೆ ಕಡಿಮೆ ಆಗುತ್ತೆ. ಅವಾಗ ಈ ರೀತಿಯ ತಿಕ್ಕಾಟಗಳು, ಈ ರೀತಿಯ ಒಂದು ಅಧಿಕಾರ ಜಗಳ ಕಡಿಮೆ ಆಗುತ್ತೆ ಅಂದ್ಕೊಳ್ತೇನೆ ನಾನು. ಸರ್ ತುಂಬಾ ಒಳ್ಳೆ ಸಜೆಷನ್ ಸರ್ ಇದು, ಕಾಂಗ್ರೆಸ್ ಕೇಳಿಸ್ಕೊಂಡ್ರೆ. ಬಟ್ ಈಗ GBA ಎಲೆಕ್ಷನ್ ಬರ್ತಾ ಇದೆ, ಇನ್ನೇನು ಎಲೆಕ್ಷನ್ ಮಾಡ್ಬೇಕು, ಅವ್ರು ರೆಡಿ ಆಗ್ಬೇಕು, ಅನೌನ್ಸ್ ಮಾಡ್ಬೇಕು. ಇಂಥ ಟೈಮ್ನಲ್ಲಿ ಬೆಂಗಳೂರಿನ ಅಥವಾ ಕಾಂಗ್ರೆಸ್ನಲ್ಲಿ ಹಿರಿಯ ಅಂದ್ರೂ ಕೂಡ ಬೆಂಗಳೂರಿನಲ್ಲೂ ಕೂಡ ತುಂಬಾ ಮೋಸ್ಟ್ ಇಂಪಾರ್ಟೆಂಟ್ ಲೀಡರ್ ರಾಮಲಿಂಗಾರೆಡ್ಡಿ ಅವರು, ಅವರ ಈ ನಡೆ ಕಾಂಗ್ರೆಸ್ಗೆ ಎಷ್ಟು ಭಾರದ ತುತ್ತು ಅಥವಾ ಖಾರದ ತುತ್ತಾಗ್ತದೆ ಅಂತ ಹೇಗೆ ನಿಭಾಯಿಸ್ತಾರೆ ಇವರು? ಬಿಜೆಪಿ JDS ಎನ್ಕೇಶ್ ಮಾಡ್ಕೊಳ್ಳಲ್ವಾ ಇದನ್ನ? ಈಗ ರಾಜೀನಾಮೆ ಕೊಡೋವರೆಗೂ ಒಂದು ಬೇರೆ ವಿಚಾರ ಇತ್ತು. ರಾಜೀನಾಮೆ ಕೊಟ್ಟಾದ ಮೇಲೆ ಈಗ ಅವ್ರನ್ನ ಮನವೊಲಿಸಿ ಬೆಂಗಳೂರು ನಗರಾಭಿವೃದ್ಧಿ ಇಲಾಖೆ ಕೊಟ್ಟರು ಒಂದು ರೀತಿಯ ಕಷ್ಟ, ಕೊಡದೇ ಇದ್ರು ಒಂದು ರೀತಿಯ ಕಷ್ಟ. ಕೊಟ್ರೆ ಏನಾಗ್ಬಿಡ್ತದೆ, ಈ ರೀತಿ ಹಠ ಮಾಡಿದ್ರೆ ನಮಗೂ ಏನೋ ಸಿಗುತ್ತೆ ಅಂತ ಹೇಳಿ ಬೇರೆ ಬೇರೆ ಸಂಪುಟ ಸಚಿವರು ಇದೇ ವರಸೆ ತಗೊಂಡ್ಬಿಟ್ರೆ ಹೇಗೆ, ಇದೇ ವರಸೆಯಲ್ಲಿ ನಡ್ಕೊಂಡ್ಬಿಟ್ರೆ ಹೇಗೆ? ಆಮೇಲೆ ಕೊಡದೇ ಇದ್ರೆ ಬೆಂಗಳೂರಿನ ಅತ್ಯಂತ ಹಿರಿಯ ಒಬ್ಬ ಶಾಸಕರನ್ನು ಹೇಗೆ ನಾವು ಈ ರೀತಿಯ ಅಸಮಾಧಾನವಾಗಿ ಇಡೋದು ಅನ್ನೋ ಅದೊಂದು ಧರ್ಮ ಸಂಕಟ.